ಮೂವಿ ರಿವ್ಯೂ ಮಾಡೋಣ ಅಂತ ಬರ್ತಾಯಿದ್ದೆ. ಸೊ ಗೋಪ್ರದಲ್ಲಿ 8% ಚಾರ್ಜ್ ಇತ್ತು, ಆದರೂ ಯಾಕೋ ಏನಂತಾರೆ ಅದು ಆಫ್ ಆಗ್ತಿತ್ತು. ಹಾಗಾಗಿ ಪಾರ್ಕಿಗೆ ಬಂದಿದ್ದೀನಿ. ಇಲ್ಲೆಲ್ಲರೂ ಕೂತ್ಕೊಂಡು ಮೂವಿ ರಿವ್ಯೂ ಮಾಡೋಣ ಅಂತ ಬನ್ನಿ. ಈ ಪರಿಸ್ಥಿತಿಯಲ್ಲಿ ಏನು ಮಾತಾಡೋಕ್ಕಾಗಲ್ಲ. ಐ ಕ್ಯಾನ್ ಟಾಕ್ ಬಟ್ ಎನಿಥಿಂಗ್. ಬಟ್ ಆದರೂ ಈ ಮೂವಿಗೆ ಹೋಗ್ಬೇಕು ಅನ್ನಿಸ್ತು, ಹಾಗಾಗಿ ಬುಕ್ ಮಾಡ್ಕೊಂಡು ಹೋಗಿದೆ. ಈ ಮೂವಿ ಓವರಾಲ್ 10ಗೆ 9 ಕೊಡ್ತೀನಿ. ಯಾಕಂದರೆ ಸರ್ ಈ ಕಡೆ ಕೈಗೆ ಬದಲಾಯಿಸ್ತೀನಿ. ಒನ್ ವರ್ಡಲ್ಲಿ ಹೇಳ್ಬೇಕಂದ್ರೆ ಈ ಮೂವಿ ಬಗ್ಗೆ ವೇರ್ ಇಸ್ ಟ್ರೂ ಲವ್ ದೇಸ್ ಫಿಯರ್ ನನಗೆ. ಸೊ ಎಮೋಷನಲಿ ಮತ್ತು ಫೀಲಿಂಗ್ಸ್ನ ಯಾರು ವ್ಯಾಲ್ಯೂ ಮಾಡ್ತಾರೆ, ಸೊ ಅವ್ರಿಗೆ ಹೇಳಿ ಮಾಡಿಸಿದ ಮೂವಿ ಇದು. ಅರ್ಥ ಮಾಡ್ಕೊಳ್ಳೋರಿಗೆ ಥಿಯೇಟ್ರಲ್ಲಿ 1 2 3 4 ಟೈಮ್ಸ್ ಅವರು ಕಣ್ಣೀರು ಬರುತ್ತೆ. ಯಾಕಂದರೆ ನನ್ನ ಅಕಾರ್ಡಿಂಗ್ ನನ್ನ ಪರ್ಸ್ಪೆಕ್ಟಿವ್ ಇರ್ಬೇಕಾದ್ರೆ ನನಗೂ ಆ ಥರ ಅನಿಸ್ತು. ಮತ್ತು ನಾನು 1 2 3 ಟೈಮ್ಸ್ ಟ್ರೈ ಮಾಡೋಂಗಾಯಿತು, ಬಟ್ ಕೊನೆ ಕಂಟ್ರೋಲ್ ಮಾಡಲಿಲ್ಲ ಅಷ್ಟು ಟೈಮ್. ಮತ್ತು ಈ ಮೂವಿ ಸ್ಟೋರಿ ಹೇಳೋದು 1 2ಕ್ಕಿಂತ ಟೋಟಲ್ ಡಿಫ್ರೆನ್ಸ್ ಆಗಿದೆ. ಅಂದರೆ 1ನಲ್ಲಿ ಅವರ ಸ್ಕೂಲು ಅದು ತೋರಿಸಿರ್ಬೋದು, 2ಅಲ್ಲಿ ಫೈಂಡಿಂಗ್ ತೋರಿಸ್ತಾರೆ. ಬಟ್ ಎಂಡ್ ಆಫ್ ದ ಡೇ ನಾನು ಆನ್ಸರ್ ಹುಡ್ಕೊಂಡಿದ್ದು ಇನ್ನೊಬ್ಬರ ಜೊತೆ ಸರ್ವೇ ಆಗೋಕ್ಕಾಗಲ್ಲ. ನಾನು ಇಷ್ಟಪಟ್ಟು ನನ್ನ ಜೊತೆಗಿದ್ದ ಮಡದಿ ಬಿಟ್ಟು ಮತ್ತು ಇನ್ನೊಬ್ಬರ ಜೊತೆ ಜೀವನ ಜೀವಿಸೋಕ್ಕಾಗಲ್ಲ ಅಂತ ಚೆನ್ನಾಗಿ ತೋರಿಸಿದ್ದಾರೆ. ಅದು ಒಂದು ಮಗು ದತ್ತು ತಗೊಂಡು ಆ ಮೂಲಕ. ಸೊ ಈ ಮೂವಿ ಕ್ಯಾರೆಕ್ಟ್ರು ಎಲ್ಲ ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮತ್ತು ಅದಲ್ಲದೆ ಏನು ಎಲ್ಲ ನಾನು ಟೈಪ್ ಮಾಡ್ಕೊಂಡಿದ್ದೆ ಮಾರ್ತೋಗುತ್ತೆ ಅಂತ. ಇಲ್ಲಿ ವಿಜು ಮತ್ತು ಆದಿ ಮತ್ತು ಇನ್ನಾರು ನಿಧಿ ಮತ್ತು ಜಗ್ಗಿ ಮಾಮ ಅಂತ ಒಂದು ಕ್ಯಾರೆಕ್ಟರ್ ಇದೆ. ಇವ್ರ ಮೇಲೆ ಕಾನ್ಸಂಟ್ರೇಟ್ ಆಗಿದೆ. ಬಟ್ ಎಂಡ್ ಆಫ್ ದ ಡೇ ಎಲ್ಲರಿಗೂ ಚೆನ್ನಾಗಿ ಜಸ್ಟಿಫಿಕೇಷನ್ ಕೊಟ್ಟಿದ್ದಾರೆ. ಬಟ್ ಸ್ಟೋರಿ ನಿಧಾನ ಅನ್ನಿಸ್ಬೋದು. ಬಟ್ ಫಸ್ಟ್ ಹಾಫಲ್ಲಿ ಸ್ಟಾರ್ಟಿಂಗ್ 5 ನಿಮಿಷ ಒಂದು ಸ್ವಲ್ಪ ಬಿಟ್ಟರೆ ಓವರ್ಲ್ ಹೋಗ್ತಾ ಚೆನ್ನಾಗಿ ಹೋದ ಮೂವಿ. ಆಮೇಲೆ ಮತ್ತೆ ಸೆಕೆಂಡ್ ಹಾಫ್ ಫುಲ್ಲು ಕೋರ್ಟ್ ಸೀನ್ಸ್, ಅದು ನಿಮ್ಗೆ ಗೊತ್ತಾಯ್ತು ಏನಕ್ಕೆ ಏನು ಅಂತ ಫುಲ್ಲು ಸ್ಪಾಯ್ಲ್ ಮಾಡ್ಬೋದು ಸ್ಟೋರಿ. ಸೊ ಜಸ್ಟು ಅದರಿಂದ ನಾವು ಏನು ಫೀಲ್ ಮಾಡಿದ್ವಿ ಅಥವಾ ಏನು ಕಲಿಬೋದು, ಏನು ಅರ್ಥ ಆಗುತ್ತೆ ಅನ್ನೋದು ಹೇಳ್ಬೋದು ಅಷ್ಟೇ. ಬಟ್ ಇದರಿಂದ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ಎವ್ರಿ ಮೆನ್ಸ್ ಅಂದರೆ ಯಾವ ಮೆನ್ ಲಾಯಲ್ ಅಂತ ಹೆಂಗಿಲ್ಲ ನಿಮಗೆ. ಇವನು ನಾವು ಎಲ್ಲ ಹೋಗಿದ್ವಿ, ಯಾರ ಕೈಲ ಮಾತಾಡ್ಕೊಂಬರ್ತಿದ್ದ ನನ್ನ ಯಾರ ಕೈಲ ಬರೋ ಇದರಲ್ಲಿ ನಮಗೆ ಶುರುವಿಂದ ಎಂಡಿಂಗ್ವರೆಗೂ ಏನು ಅಂದರೆ, ಈಗ ಯಾವುದೇ ಮನುಷ್ಯ ನಿಜವಾದ ಪ್ರೀತಿ ಮಾಡಿದಾಗ ಅವಳು ಇನ್ನೊಬ್ಬರ ಜೊತೆ ಬದುಕೋಕ್ಕಲ್ಲ. ಹಾಗಾಗಿ ಒಂದು ಮಗುನ ದತ್ತು ತೊಗೊಂಡು ಆ ಮಗುನಲ್ಲೇ ಅವ್ಳು ಕಾಣೋದು ಇದರಲ್ಲಿ ಒಂದು ಚೆನ್ನಾಗಿ ತೋರಿಸ್ತಾರೆ. ಬಟ್ ಎಂಡ್ ಆಫ್ ದ ಡೇ ಈ ಮೂವಿ ನೋಡ್ತಾ ದತ್ತು ತಾಂದ್ರೂ ಕಷ್ಟ, ತಗೊಳ್ಳದೇ ಇರೋದು ಕಷ್ಟ ಅಂತ ಫೀಲ್ ಆಗಿಬಿಡುತ್ತೆ. ಯಾಕಂದರೆ ಆ ಕಾನ್ಸಿಕ್ವೆನ್ಸ್ ಉದ್ಭವ ಆಗುತ್ತೆ. ಕೋರ್ಟಲ್ಲಿ ಸೀನ್ ಇದೆ, ನಿಮಗೆ ಕೋರ್ಟ್ ಕಾನ್ಸಿಕ್ವೆನ್ಸ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಮತ್ತು ಅದಲ್ಲದೆ ಏನು ಒಂದು ಸಿಂಗಲ್ ಪೇರೆಂಟ್ ಚಾಲೆಂಜಿಂಗ್ ಆ್ಯಸ್ ಎ ಫಾದರ್ ಹಿಂಗೆ ಏನೇನು ಫೇಸ್ ಮಾಡ್ಬೋದು ಅನ್ನೋದು ಚೆನ್ನಾಗಿ ತೋರಿಸಿದ್ದಾರೆ. ಬಟ್ ಒಂದು ಸತಿ ಅದೇ ಕ್ಲಿಯರ್ ಕಟ್ಟಾಗಿದೆ. ಒಂದು ಸತಿ ಇಷ್ಟಪಟ್ಟ ಮೇಲೆ ಅವ್ರು ಕಳ್ಕೊಳ್ಳೋ ಭಯ ಇದ್ದೇ ಇರುತ್ತೆ. ಸೊ ಆ ಮಗ್ಗಲ್ಲ ಕಾಣ್ತು ಪ್ರತಿ ಸಲಿನೂ. ಆ ಮಗು ದತ್ತು ತಗೊಂಡಿದ್ದಾರೆ, ಅದೊಂದು ಫೇಸ್ ಚೆನ್ನಾಗಿ ನೋಡ್ಕೊಂಡಿದ್ದಾನೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅಲ್ಲೊಂದು ಕಾನ್ಸಿಕ್ವೆನ್ಸ್ ಉದ್ಭವ ಆಗುತ್ತಲ್ಲ ಆ ಸಂದರ್ಭ. ಪ್ರತಿ ಸಲ ನಾನು ಎಲ್ಲಿ ಕಳ್ಕೊತೀನಿ ಅನ್ನೋ ಭಯನೇ ಇದೆ. ಕೊನೆವರೆಗೂ ನೀವು ನೋಡ್ಬೋದು ದತ್ತು ಮಗು ಇದು ಅದು ಏನೇನೋ ಒಂದು ಬರುತ್ತೆ, ನೀವು ಅಲ್ಲಿ ನೋಡ್ಬೇಕು. ಅದನ್ನ ಫುಲ್ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಆ್ಯಸ್ ಎ ಸಿಂಗಲ್ ಪೇರೆಂಟ್ ಫಾದರಾಗಿ ಸಾಕಿ ಮಗು ಮತ್ತೆ ತಾಯಿ ಕೇಳಿದರೆ ಎಲ್ಲಿಂದ ಕೊಡೋದು ಅನ್ನೋದೊಂದು ನೋವಿದೆ ಮಣ್ಣಿಗೆ. ನಾನು ಎಲ್ಲ ಥರ ನೋಡ್ಕೊಬೋದು. ಎಂಡ್ ಆಫ್ ದ ಡೇ ತಾಯಿ ಪ್ರೀತಿ ಕೊಡೋಕ್ಕಲ್ಲ, ಅದೊಂದು ಚಾಲೆಂಜ್ ಅನಿಸುತ್ತೆ. ದತ್ತು ತಂದರು ಆದರೆ ಸರಗಿಸಿ ಮಾಡಿಸ್ಕೊಂಡು ಎಕ್ಸಾಂಪಲ್ ಎಷ್ಟೋ ಜನ ಮೆನ್ಸಿದ್ದಾರೆ. ಅವ್ರನ್ನ ಪ್ರೀತಿ ಮಾಡಿ ಮೂವ್ ಆನ್ ಆಗದಲ್ಲೇ ಅವ್ರು ಹೋಗ್ಬಿಡ್ತಾರೆ. ಹುಡುಗಿರು ಯೋಚನೆ ಮಾಡ್ದಂಗೆ ಯಾವುದು ರಿಯಾಲಿಟಿ, ಅದು ಯಾಟು ಲವ್ ಯಾತ್ ಪ್ಯೂರ್ ಲವ್ ಅಂದೆಲ್ಲನೂ ಅವನ ಮೆನ್ ಮೂವ್ ಆನ್ ಆಗೋಕ್ಕಾಗದಲ್ಲೇ ಒಂದು ಮಗುನೇ ಹೆಣ್ಮಗುನೇ ದತ್ತು ತಗೊಂಡು ಅವಳಲ್ಲೇ ಅದು ನೋಡ್ತಾ ಜೀವನ ರೂಪಿಸೋಕೆ ಹೋಗ್ತಾನೆ ಅಂತ ಅವಳು ಮರೆಯೋಕ್ಕೋಸ್ಕರ ಅಂತ ಹೇಳಿ ಬರಲ್ಲ. ಎಂಡ್ ಆಫ್ ದ ಡೇ ಇದು ನಿಮಗೆ ಮೂವಿ ಗೊತ್ತಾಗಬೇಕು ಅಂದರೆ. ಆಮೇಲೆ ಜಗ್ಗಿ ಕ್ಯಾರೆಕ್ಟರ್ ಅಂತ ಹೇಳಿದ್ನಲ್ಲ ಸೂಪರಾಗಿದೆ. ಆಮೇಲೆ ಇನ್ನೇನು ಕಾನ್ಸಿಕ್ವೆನ್ಸ್ ಉದ್ಭವ ಅದು ಕೊಡಿಲಿ, ವಾಟ್ಸಪ್ ಕೊಡೋ, ವಾಟ್ಸಪ್ಪಲ್ಲಿ ಹಿಂಗೆ ಕಳಿಸಿದ್ದೀನಲ್ಲ. ಏನೇನೋ ಮಾತಾಡಬೇಕು ಅಂತ ಬಂದ್ಕೊಂಡೆ, ಬಟ್ ನಾನು ಏನೂ ಮಾತಾಡೋಕೆ ಆಗ್ತಾಯಿಲ್ಲ. ಸೊ ಇವ್ರಿಗೆಲ್ಲ ಬಡಿ ಕಡಿ ಅಂತ ಪಿಕ್ಚರ್ ಇಷ್ಟಪಟ್ಟು. ಎಂಡ್ ಆಫ್ ದ ಡೇ ನಮಗೆ ಇಂಥ ಮೂವಿ ನೋಡಿ ತುಂಬ ದಿವಸ ಆಯಿತು, ಥಿಯೇಟ್ರಿಗೆ ಹೋಗಿ ತುಂಬ ದಿವಸ ಆಯಿತು. ಲೀಗಲ್ ಚಾಲೆಂಜಸ್ ಅದೇ ಹೇಳಿದ್ನಲ್ಲ, ಲೀಗಲ್ ಚಾಲೆಂಜಸ್ ಹೆಂಗೆ ಬರುತ್ತೆ ಆ ಪಾರ್ಟಲ್ಲೇ ಮಗು ದತ್ತು ತಂದ್ರೆ ಕಷ್ಟ ಅನಿಸ್ಬಿಡುತ್ತೆ ಸಮಟೈಮ್ಸ್. ಅದು ಜೆ ಆ್ಯಕ್ಟ್ ಆಗಲಿ ಅಥವಾ ಜೂನಿಯರ್ ಜಸ್ಟಿಸ್ ಆ್ಯಕ್ಟು ಮತ್ತು ಹಿಂದೂ ಮ್ಯಾರೇಜ್ ಆ್ಯಂಡ್ ಅಡಾಪ್ಷನ್ ಆಗ್ತು ಎಲ್ಲ ಚೆನ್ನಾಗಿದೆ ಹೇಳಿದ್ದಾರೆ. ಬಟ್ ಚೆನ್ನಾಗಿ ಅರ್ಥ ಆಯ್ತು ಮೂವಿ. ಬಟ್ ಎಮೋಷನಲ್ ಪ್ರತಿಯೊಂದೊಂದು BGM ಆಗಲಿ, ಆ ಮ್ಯೂಸಿಕಲ್ಲಿ ಅಂಡರ್ಸ್ಕೋರ್ ಆಗಿ ಏನು ಸಗದಾಯಿತು ಅಂದ್ರೆ ಮಾತಾಡೋಕೆ ಮಧ್ಯದಲ್ಲ ಆ ಮ್ಯೂಸಿಕ್ ಸೇರ್ಸೋದು, ಆ ಮಗು ಮಾತಾಡ್ಬೇಕಾರೆ ಇವ್ರು ಮಾತಾಡ್ಬೇಕಾರೆ ಅದು ನಿಜವಾಗ್ಲೂ ಫ್ರೆಂಡಲ್ಲಿ ಇರ್ತಾರೆ. ಆದರೆ ಚೆನ್ನಾಗಿ ಬರೆದಿದ್ದಾರೆ ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲಾನ್ ಅವರಲ್ಲೂ ಚೆನ್ನಾಗಿ ಶೂಟಿಂಗ್ ಮಾಡಿದ್ದಾರೆ. ಎಷ್ಟೋ ದಿವಸ ಆಯಿತು. ಈಗ ಲವ್ ಮಕ್ಕಳು 1 2ಲಿ ಸೊ ಇದೇ ಹಿಂಗೆ ಬರೀ ಹುಡುಗಿರಿಂದ ಹೋಗ್ತಾರೆ ಹಂಗೆ ಇದರಲ್ಲೂ ಅದು ಜಸ್ಟ್ ಫನ್ನಿಯಾಗಿ ತಗೋದು. ಬಟ್ ಎಂಡ್ ಆಫ್ ದ ಡೇ ರಿಯಲ್ ಮೆನ್ ಯಾವಾಗ ಆಗ್ತಾನೆ ಆವಾಗ ಯಾವುದೂ ಮೂವ್ ಆನ್ ಆಗಲ್ಲ ಅನ್ನೋ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ಇನ್ನೊಂದು ಏನು ಉದ್ಭವ ಆಗೋದು ಅಂದರೆ ಅದೇ ಹೇಳಿಲ್ವಾ, ನಿಜವಾಗಿ ಯಾರು ಇಷ್ಟಪಟ್ಟಿರ್ತಾರೆ, ಅದು ಒಂದು ವುಮೆನೇ ಆಗಲಿ ಒಂದು ಮಗುನೇ ಆಗಲಿ, ಬಿಟ್ಕೊಡ್ಬೇಕು ಅನ್ನೋ ಬಂದ ಸಂದರ್ಭದಲ್ಲಿ ಬಿಟ್ಕೊಡೋದು ಭಾಳ ಕಷ್ಟ. ನೀವೇ ಆಗಲಿ ನಾನೇ ಆಗಲಿ ಅದು ಗೊತ್ತಿರುತ್ತೆ. ಯಾರ್ಯಾರು ಟ್ರೂ ಆಗಿರ್ತಾರೆ ಅವರಿಗೆ ಬಿಟ್ಕೊಡೋದಂದ್ರೆ ಭಾಳ ಕಷ್ಟ. ಎಂಡ್ ಆಫ್ ದ ಡೇ ಈ ಮೂವಿಯಲ್ಲಿ ಅವ್ನು ಬಿಟ್ಕೊಡೋಕೆ ಟ್ರೈ ಮಾಡ್ಬೋದು. ಮತ್ತು ಅಪ್ಪು ಮೇಲಿರೋ ನಂಬಿಕೆ, ಅವ್ನ ಪ್ರೀತಿ ಮೇಲಿರೋ ನಂಬಿಕೆ ಮತ್ತೆ ರಿಟರ್ನ್ ಬಂದೇ ಬರುತ್ತೆ ಅಂತ. ಹಾಗೆ ಏನು ಮಾಡೋಂಗಿಲ್ಲ, ಯಾರು ಅರ್ಥ ಮಾಡ್ಕೊಳ್ಳಲ್ಲ ಇಂಥ ಮೂವಿಗಳನ್ನ. ಏನಂತೀರ? ಅದಂತೂ ನಿಜವಾದ ಪ್ರೀತಿ ಎಲ್ಲಿರುತ್ತೆ ಅಲ್ಲಿ ಕಳ್ಕೊಂತೀವಿ ಅನ್ನೋ ಭಯ ಪ್ರತಿ ಸೆಕೆಂಡು ಇರುತ್ತೆ. ನಾನು ಮಿಸ್ ಮಾಡೋದನ್ನ ಏನೇನೋ ಮಾತಾಡಬೇಕು ಅಂತ ಬಂದೆ. ನಾನು ನೋಡಿದ್ರೆ ಗೋಪುರ ಕೈ ಕೊಡ್ತು, ಮತ್ತು ಕತ್ಲಾಗಿ ಬಂತು, ಮಳೆ ಬರೋಂಗಾಯಿತು. ಸೊ ಈ ಥರ ತಮ್ಮನೇಲಿ ಮಾಡಿ ಇಟ್ಕೊಂಡಿದ್ದೀನಿ, ನಾನು ಗೊತ್ತಿರೋದು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟೇ ಮೂವಿ ಓವರಾಲ್
ಟೈಮಿಂಗ್ 9 ಕೊಡ್ತೀನಿ. ಯಾಕಂದರೆ ನನಗೆ ಇಂಥ ಮೂವಿನ ಎಷ್ಟು ಎಮೋಷನಲ್ಲಿ ಪ್ರಪಂಚ ಅಂತ ಅಲ್ಲ, ಸಮಾಜಕ್ಕೂ ಬೆಲೆ ಕೊಡಬೇಕು ಅನ್ನೋದೇನಲ್ಲ, ನಮಗೆ ನಾವು ನಿಯತ್ತಾಗಿರ್ಬೇಕಲ್ಲ. ನಾವು ಹೆಂಗೆ ಇಷ್ಟಪಡ್ತೀವಿ ಹಂಗೆ ಬದುಕಬೇಕು, ಇನ್ನೊಬ್ರಿಗೆ ತೊಂದರೆ ಕೊಡೋದಂಗೆ ನಮಗೆ ನಮ್ಮ ಮೂವಿ ನೋಡಿ. ನೀವು ಒಂದು ಸತಿ ಹತ್ರದಲ್ಲಿ ಥಿಯೇಟ್ರಲ್ಲಿ ಹೋಗಿ. ಬಟ್ ಥಿಯೇಟ್ರಲ್ಲಿ ನೋಡೋದಕ್ಕೂ ಆಮೇಲೆ ನೋಡೋದಕ್ಕೂ ಡಿಫ್ರೆನ್ಸ್ ಇದೆ. ಈಗ ಪೈರಸಿ ಬಗ್ಗೆ ಮಾತಾಡೋಕ್ಕಾಗಲ್ಲ, ಅದು ನಿಮಗೆ ಅರ್ಥ ಆಗಬೇಕು, ನಾನು ಅಲ್ಲೋಗಿ ಫೀಲ್ ಮಾಡಬೇಕು ಅಂತ. ಬಟ್ ಜನ ಇಲ್ದಿರೋದು ನೋಡಿ ಒಂದು ಸ್ವಲ್ಪ ಭಾಳ ಬೇಜಾರಾಯಿತು. ಸೊ ನೀವು ಹೋಗಿ ನೋಡಿ. ಇವ್ನು ಕೇಳೋಣ, ನೋಡೋಣ ಮೂವಿ ಹೆಂಗಿತ್ತು ಅಂತ. ಹೆಂಗಿತ್ತಪ್ಪ ರಾಜು? ಏನು ಯೋಚನೆ ಮಾಡ್ಬೇಕಾ? ಹಾಂ, ನಿಂದಲ್ಲಿ ನೀನು ರೆಕಾರ್ಡ್ ಮಾಡ್ತೀಯ ಅದೆಲ್ಲ ಕಣ. ನನಗೆ ಹೇಳು, ಮೂವಿ ಹೇಗಿತ್ತು? ಜಸ್ಟ್ 2 ಲೈನ್ಸಲ್ಲಿ ಮೂವಿ ಹೇಗಿತ್ತು ಅಂತನಾ? ಹೇಳ್ತೀನಿ ಕೇಳಿ. ನಿಜವಾಗ್ಲೂ ಬೋರಿಂಗ್ ಅನ್ನೋರಿಗೆ ಬೋರಿಂಗು. ನನಗೆ ಆ್ಯಕ್ಚುಲಿ ಫಸ್ಟು ಬೋರ್ ಅನ್ನಿಸ್ತು. ಯಾಕಂತ ಅಂದರೆ ಒಂದು ಫೈಟ್ ಇಲ್ಲ, ಏನಿಲ್ಲ, ಅದೊಂದು ಬೋರಿಂಗ್ ಅನ್ನಿಸ್ತು. ಆ್ಯಂಡ್ ಸ್ಟೋರಿ ಮಾತ್ರ ಅದ್ಭುತವಾಗಿತ್ತು. ನಾನು ನೋಡಿದ್ದು ಟ್ರೇಲರ್ ನೋಡಿದೆ, ಅದರಲ್ಲಿ ಪಾರ್ಟ್ 1 ಪಾರ್ಟ್ 2ನಲ್ಲಿ ಇದ್ದಿದ್ದೊಂದು ಸ್ವಲ್ಪ ಕ್ಲಿಪ್ಸ್ನ ಹಾಕಿದ್ರು. ಮೋಸ್ಟ್ಲಿ ಇದು ಬೇರೆ ಥರನೇ ಹೋಗುತ್ತೆ, ಅಥವಾ ಅದನ್ನೇ ಸ್ಟೋರಿನ ಇನ್ನೊಂದು ಸ್ವಲ್ಪ ಏನಾದರೂ ಡ್ರ್ಯಾಗ್ ಮಾಡ್ತಾರೆ, ಎಳಿತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅವೆರಡು ಸ್ಟೋರಿಗಿಂತ ಇದು ಡಿಫ್ರೆಂಟಾಗಿ ಕಾಣಿಸ್ತು ನನಗೆ. ಆ್ಯಂಡ್ ಅಲ್ಲಿ ಏನು ಅಂತಂದರೆ, ಅವನು ನಿಧಿ ಯಾವಾಗ ಡೆತ್ ಆದಲು, ಅದಾದ ನಂತರ ಒಂದು ಮಗುನ ಅಡಾಪ್ಟ್ ಮಾಡ್ಕೊಂಡು ಹೋಗ್ತಾನಲ್ಲ, ಅದು ಸಾಕು ಅಂತ ಟೈಮಲ್ಲಿ ಅವ್ನು ನಿಧಿಗೆ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡು ಪ್ರೀತಿ ಕೊಟ್ಟಿದ್ದೋ, ಅದನ್ನೇ ಆ ಮಗುನಲ್ಲಿ ಅವಳನ್ನ ನೋಡ್ತಾ, ಅವಳನ್ನ ಒಂದು ಫೋಟೋ ಫ್ರೇಮ್ ಇತ್ತಲ್ಲ, ಆ ಫ್ರೇಮ್ ಇಟ್ಟು ಪ್ರತಿದಿನಲೂ ಕೂಡ ಸ್ಟೋರಿ ಸ್ಪಾಯ್ಲ್ ಮಾಡಬೇಡ ಬ್ರೋ. ಪ್ರತಿದಿನ ಕೂಡ ಒಂದು ಅವಳು ನೆನೆಸ್ಕೊಂಡು ಮಾಡಬೇಕಲ್ಲ. ಸೊ ಆ ಥರ ನಾನು ಇವೆಲ್ಲ ಸ್ಟೋರಿಲಿ ಇನ್ಕ್ಲೂಡ್ ಮಾಡಬಾರ್ದು ಅಂದರೆ, ಬಟ್ ಇವನು ಫುಲ್ ಸ್ಟೋರಿ ಹೇಳೋಕ್ಕಾಗಿದೆ. ಸ್ಟೋರಿ ಓವರಾಲ್ ಚೆನ್ನಾಗಿದೆ, ಬಟ್ ಅಷ್ಟು ಮಾತ್ರ ಹೇಳು. ನೀನು ಅದರೊಳಗೆ ಸ್ಪಾಯ್ಲ್ ಮಾಡಬೇಡ. ಅದು ಎಮೋಷನ್ಸ್ ಅವ್ರು ನೋಡಿದಾಗ ಫೀಲ್ ಮಾಡಬೇಕು ಅವರು. ನೀನು ಹೇಳ್ದೆ ಅಂತ ನೋಡಿದಾಗ, ಫೋಟೋ ನೋಡಿದಾಗ ಅವ್ರಿಗೆ ಏನು ಮಜಾ ಬರಲ್ಲ. ಅದು ಜಸ್ಟ್ ನೀನು ಹೆಂಗಿತ್ತು ಅಂತ ಹೇಳಿ, ನಿನ್ನ ಫೋರಲ್ಲಿ ಮೂವಿ ಈ ಥರನೇ ಬಂದಿದೆ ಅನ್ಬೇಡ. ಅಲ್ಲಿರೋ ಸೀನ್ ಮೆನ್ಷನ್ ಮಾಡಬೇಡ, ಬೇರೆ ಹೇಳು. ಒಂದು ಒಳ್ಳೆ ಕಾಮಿಡಿ ಇತ್ತು, ಚೆನ್ನಾಗಿತ್ತು. ಬೇಕಾದ್ರೆ ಕ್ಯಾರೆಕ್ಟರ್ ನೇಮ್ ಮಾಡು. ಒಂದೊಳ್ಳೆ ಕಾಮಿಡಿ. ಸ್ಟಾರ್ಟಿಂಗು ಫಸ್ಟ್ ಹಾಫಲ್ಲಿ ಕಾಮಿಡಿ ಅಂದರೆ ಕಾಮಿಡಿ, ಅವಳು ಸಿಹಿ ಏನೇನು ಮಾಡ್ತಾಳೆ ಅದೆಲ್ಲ ತರಲೆಗಳು. ಅದಾದ ನಂತರ ಒಂದು ಸೆಕೆಂಡ್ ಹಾಫಲ್ಲಿ ಎಮೋಷನ್ಸ್ ಅಂತ ಇರುತ್ತಲ್ಲ, ಅದು ಮಾತ್ರ ಸೈಕ್ ಆಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ, ಒಂದು ನಮ್ಮ ಪಕ್ಕದಲ್ಲೇ ಯಾರು ನಮಗೆ ಇಷ್ಟ ಆದವರು ಅಥವಾ ನಮಗೆ ತುಂಬ ಹತ್ರದವರು ಒಂದು ಕ್ಯಾರೆಕ್ಟರ್ ಇರುತ್ತಲ್ಲ, ಅವರು ನೆನಪಿಸ್ಕೊಂಡು ಅಲ್ಲಿ ಆ ಸ್ಟೋರಿ ಹೆಂಗೆ ಬಿಲ್ಡ್ ಮಾಡಿದ್ರು, ಅದು ನಮ್ಮ ಪಕ್ಕದಲ್ಲೇ ಇದ್ದಾರೆ, ಅವ್ರನ್ನ ತುಂಬ ಆತ್ಮೀಯ ಜೊತೆಯಲ್ಲಿ ಕರ್ಕೊಂಡು ಅವರು ಇಲ್ಲೇ ಇದ್ದಾರೆ ಅನ್ನೋ ಒಂದು ಫೀಲ್ ಬರ್ತಿತ್ತು. ಆ್ಯಂಡ್ ಆ ಮಗು ಮತ್ತು ತಂದೆ ಬಾಂಡಿಂಗ್ ಮಾತ್ರ ಅದ್ಭುತವಾಗಿತ್ತು. ಆ ಕೋರ್ಟಲ್ಲಿ ಒಂದು ಸಿಚುವೇಶನ್ ಎದುರಾಗುತ್ತೆ, ಅದರಲ್ಲಿ ಅವನ ತಂದೆ ಏನಂದರೆ ಬಿಟ್ಟು ಹೋಗ್ತಾರೆ. ಅವ್ರ ತಂದೆ ತಾಯಿ, ಒರಿಜಿನಲ್ ತಂದೆ ತಾಯಿ ಬಂದಾಗ ಹೋಗ್ತೀನಿ ಅಂತ ಅವನು ಈಸಿಯಾಗಿ ಬಿಟ್ಕೊಡ್ತಾನೆ. ಅಲ್ಲಿ ನಾನೇನು ಅಂದರೆ ಅವ್ನ ಫೇಸಲ್ಲಿ ನೋಡೋದು, ನಿಜವಾಗ್ಲೂ ಅವಳು ಮತ್ತೆ ಅವನ ಕಡೆ ಬಂದೇ ಬರ್ತಾರೆ ಅನ್ನೋದು ನಂಗೆ ಒಪ್ಪು. ನಿಜವಾಗ್ಲೂ ಆ ಥರನೇ ಬಂದಿದ್ದಾಳೆ, ಆ ಥರ ನಂಗೆ ಆ ಥರ ಅನ್ನಿಸ್ತು. ಸೊ ಅದೇ ಆಯಿತು. ಆ್ಯಂಡ್ ಎಷ್ಟೇ ತಂದೆ ತಾಯಿ ಎತ್ತವರು ಎಷ್ಟೇ ಪ್ರೀತಿ ಕೊಟ್ಟರು ಕೂಡ, ಏನು ಅವರು ತಂದೆ ತಾಯಿ ಪ್ರೀತಿ ಕೊಡ್ತೀನಿ ಅಂತ ಕರ್ಕೋದ್ರು, ಬಟ್ ಅವ್ರಿಗೆ ಮಗುಗೆ ಏನೇನು ಬೇಕಂದರೆ ಟಾಯ್ಸ್ ಅಂತ ಬಂದು ಅದನ್ನು ಕೊಡಿಸಿದ್ರೆ ಹೊರತು ನಿಜವಾದ ಪ್ರೀತಿ ಕೊಡೋಕ್ಕಾಗಲಿಲ್ಲ ಅವರಿಗೆ. ಸೊ ಹಾಗಾಗಿ ಆ ಮಗು ಎಲ್ಲ ಎಂಜಾಯ್ ಮಾಡ್ತು. ಬಟ್ ಲಾಸ್ಟಿಗೆ ಆ ತಂದೆ ಹತ್ರನೇ ಬಂತು. ಯಾಕಂದರೆ ತಂದೆ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದ, ಆ ಮೊದಲು ಅಡಾಪ್ಟ್ ಮಾಡ್ಕೊಂಡಿದ್ದ, ಅಲ್ಲಿ ಅದು ಮೆನ್ಷನ್ ಆಯಿತು. ಅದು ಅಷ್ಟು ಅದ್ಭುತವಾಗಿತ್ತು. ಆ್ಯಂಡ್ ಲಾಸ್ಟಿಗೆ ಹೇಳಬೇಕು ಅಂತಂದರೆ, ಒಂದೊಳ್ಳೆ ಸ್ಟೋರಿ, ಚೆನ್ನಾಗಿ ಎಮೋಷನಲಿ ಒಂದು ಎಲ್ಲರ ಕಣ್ಣಲ್ಲೂ ನೀರು ತರಿಸುವಂಥದ್ದು. ಸ್ಟಾರ್ಟಿಂಗ್ ಹೋದ ತಕ್ಷಣ ಎಲ್ಲರೂ ಫನ್ನಿಯಾಗಿ ಹೆಂಗೋ ಒಂದು ಚೆನ್ನಾಗಿಲ್ಲ ಅಂದ್ಕೊಂಡು ನೋಡ್ತಾ ಇದ್ದಾರೆ. ಸೆಕೆಂಡ್ ಹಾಫಲ್ಲಿ ಎಲ್ಲರ ಕಣ್ಣಲ್ಲಿ ನೀರಂತ ತರಿಸ್ತಾ ಇದೆ ಆ ಮೂವಿ. ಅಷ್ಟು ಅದ್ಭುತವಾಗಿದೆ. ನೀವೊಂದ್ಸರಿ ನೋಡಲೇಬೇಕು ಆ ಮೂವಿನ. ಸೊ ಹಿಂಗೆ ಹೇಳ್ದಂಗೆ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದೆ. ನಾನು ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ, ಬಟ್ ಏನಂದರೆ ಅದರಲ್ಲಿ ಸ್ಟೋರಿಲಿರೋ ಸೀನ್ಗಳು ಬಿಟ್ಬಿಡೋಕೆ ನನಗೆ ಇಷ್ಟ ಆಗಿಲ್ಲ. ಯಾಕಂದರೆ ನೀವು ರಾವಾಗಿ ಫೀಲ್ ಮಾಡಬೇಕು, ಅದು ಈ ಥರ ಇದೆ ಅಂದರೆ ಅದು ನಿಮಗೇನು ಮಜಾ ಅನ್ಸಲ್ಲ. ಇರಲಿ, ಅದು ಬಿಟ್ಬಿಟ್ಟು ಈಗ ನೀವು ಅಷ್ಟು ನಿಮಗೆ ಅನಿಸುತ್ತೆ, ಎಷ್ಟೋ ಲಾಯಲ್ ಮೆನ್ಗಳು ನೋಡಿದಾಗ ಫೀಲ್ ಆಗುತ್ತೆ. ಸೊ ಇದು ನಮ್ಮಿಬ್ಬರ ಪರ್ಸ್ಪೆಕ್ಟಿವ್ ಆಗಿತ್ತು. ಮತ್ತು ಹೆಣ್ಮಕ್ಳನ್ನ ಆ ಡ್ರೀಮ್ ಅಚೀವ್ ಮಾಡೋಕ್ಕೆ ಬಿಡಿ, ಮತ್ತು ಇನ್ನೇನು ಅವ್ರ ಕನಸುಗಳನ್ನ ಕೊಲ್ಬೇಡಿ. ಮತ್ತು ಹೆಣ್ಮಕ್ಳು ಹುಡ್ತವೆ ಅಂತ ಬಿಟ್ಟು ದತ್ತು ಅಂತ ಆರ್ಫನೇಜಿಗೆ ಸೇರ್ಸೋದು, ಆರ್ಫನೇಜ್ ಸೇರ್ಸೋದಾಗಲಿ ಅಥವಾ ಅವ್ರನ್ನ ಹುಟ್ಟದಾಗಲಿ ಹತ್ಯೆ ಮಾಡೋದಾಗಲಿ ದಯವಿಟ್ಟು ಮಾಡೋಕ್ಕೆ ಹೋಗ್ಬೋದು. ಆಸ್ ಎ ಮ್ಯಾನ್ ನನಗೆ ಪ್ರತಿ ಹೆಣ್ಮಕ್ಳು ಹೆಸರು ಮಾಡಬೇಕು. ಈಗ ನನ್ನ ಜೊತೆ ಒಂದು ಫಿಮೇಲ್ ಇದ್ದರೂ ನಾನು ಅದು ಅವ್ರ ಹೆಸರು ಮಾಡಲಿ ಅಂತಲೇ ಐ ಸ್ಯಾಕ್ರಿಫೈಸ್ ಎವ್ರಿಥಿಂಗ್ ಆ ಥರ. ಬಟ್ ಅರ್ಥ ಆಗಿರೋರಿಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಈ ಮೂವಿ ರಿವ್ಯೂ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸೊ ಇಂಥ ಮೂವಿ ಹೆಚ್ಚೆಚ್ಚಾಗಿ ಬರಬೇಕು ಅನ್ನೋದು ನನ್ನ ಆಸೆ. ಬಡಿ ಒಂದು ಫೈಟಿಂಗ್ ಇರೋಲ್ಲ, ಖುಷಿ ಆಯಿತು. ಮ್ಯೂಸಿಕ್ ಅದು BGM ಅದು ಬರುತ್ತಲ್ಲ ಫೀಲ್. ಸ್ಟಾರ್ಟಿಂಗಲ್ಲಿ ನನಗೆ ಒಂದು 4-5 ಸತಿ ಕಣ್ಣೀರು ಬಂತು. ಎಂಡ್ ಆಫ್ ದ ಡೇ ಕೊನೆ ಸೀನಲ್ಲಿ ಹೋಗ್ಬಿಟ್ಟೆ, ನನಗೆ ಅದು ಕಣ್ಣೀರೇ ಬಂದುಬಿಟ್ಟು. ಸ್ಟಿಲ್ ಐ ಕಾಂಟ್ ಆಗ್. ಇದು ಅಂತ ವಿಚಾರ ಅಲ್ಲ, ಸಮಥಿಂಗ್ ಇಶ್ ಇನ್ ಮೈ ಲೈಫ್. ಸೊ ಇರಲಿ, ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಬಾಯ್ ಮಾಡಿರಿ. ಸೊ ಇವ್ರದ್ದೇನೋ ಒಂದು ಶೂಟ್ ಇದೆ ಒಂದು ಟಾಪಿಕ್ ಮೇಲೆ, ಹಾಗಾಗಿ ಬಂದು ಕೂತಿದ್ದೀವಿ. ಆ ಶೂಟ್ನ ಮುಗಿಸಿ ಕೊಲಾಬಲ್ಲಿ ಬರುತ್ತೆ ಅನ್ಸುತ್ತೆ, ನೋಡೋಣ.